ಓಂ ಮಂಜುನಾಥಾಯ ನಮಃ. ಧರ್ಮಸ್ಥಳ ಪಾದಯಾತ್ರಿಗಳಿಗೆ ಸುಮಾರು 9 ವರ್ಷದಿಂದ ಈ ಒಂದು SLR ಕಾಫಿ ಕ್ಯೂರಿಂಗ್ ಇಲ್ಲಿ ಸುಮಾರು 35-40 ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಊಟದ ವ್ಯವಸ್ಥೆ ಮತ್ತು ಬಿಸಿನೀರಿನ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ ಮಾಡ್ತಾರೆ. ಧರ್ಮಸ್ಥಳ ಇಲ್ಲಿಗೆ 60 ಕಿಲೋಮೀಟರ್ ಆಗುತ್ತೆ. ಈ ಮಾರ್ಗ ಮಧ್ಯದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬರುವ ಭಕ್ತಾದಿಗಳಿಗೆ ಈ ಒಂದು ವ್ಯವಸ್ಥೆಯನ್ನು ಈ ಸಮಿತಿಯವರು ಮಾಡಿದ್ದಾರೆ. ಇದಕ್ಕೆ ಒಂದು 12 ಜನ ಸಮಿತಿ ಸದಸ್ಯರು ಮತ್ತು ಅಧ್ಯಕ್ಷರಿದ್ದಾರೆ. ಹಾಗೂ ಈ ಒಂದು ಪಾದಯಾತ್ರೆ ಸಮಿತಿಯವರಿಗೆ ನಮ್ಮ ಈ ಮಾರ್ಗ ಮಧ್ಯದಲ್ಲಿ ಬರೋರಿಗೆ ಈ ಥರ ವ್ಯವಸ್ಥೆ ಯಾವ ಒಂದು ಪಾದಯಾತ್ರೆಗಳಿಗೂ ಸಿಗಲ್ಲ. ಅದೇ ನಮ್ಮ ಧರ್ಮಸ್ಥಳ ಮಂಜುನಾಥ್ ಅವರ ಶಕ್ತಿ, ಅವರ ಆಶೀರ್ವಾದ. ಹಾಗಾಗಿ ಈ ಒಂದು ಸಮಿತಿಯವರಿಗೆ ನಾವೆಲ್ಲರೂ ಎಲ್ಲ ಪಾದಯಾತ್ರಿಗಳು ಶುಭ ಕೋರ್ತಾ ಇದ್ದೀವಿ. ಇದು 9ನೇ ವರ್ಷದ ಒಂದು ಸೇವೆ ಅವ್ರದ್ದು. ಆ ಸಮಿತಿಯವರೆಲ್ಲ ಒಗ್ಗಟ್ಟಾಗಿ ಯಾರನ್ನೇನು ಕೇಳಲ್ಲ. ಅವರು ಯಾರಾದರೂ ಭಕ್ತಾದಿಗಳು ಕೊಟ್ಟರೆ ಕಾಯಿ ಅದು ಏನಾದರೂ ಇಸ್ಕೊಳ್ತಾರೆ, ಇಲ್ಲ ಅಂದರೆ ಅವರೇ ಎಲ್ಲ ಹಣವನ್ನು ಹಾಕಿ ಮಾಡ್ತಾರೆ. ಈ ಸ್ಥಳ ಅವಕಾಶವನ್ನು ಯೋಗೀಶ್ವರ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ನಮ್ಮ ಎಲ್ಲ ಪಾದಯಾತ್ರಿಗಳ ಸಮಿತಿಯಿಂದ ಧನ್ಯವಾದಗಳು. ಶ್ರೀ ಮಂಜುನಾಥ ಸ್ವಾಮಿಯೇ ನಮಃ. ನಮಗೆಲ್ಲ ತಿಳಿದಿರುವ ಹಾಗೆ ನಾವು ಮೂಡಿಗೆರೆ ಸಾಮಾಜಿಕ ಸೇವಾ ಸಮಿತಿ ಅಂತ ಒಂದು ಸಂಸ್ಥೆನ ಹುಟ್ಟಾಕ್ಕೊಂಡು ಧರ್ಮಸ್ಥಳಕ್ಕೆ ಹೋಗುವಂತಹ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಮೂಡಿಗೆರೆಯಲ್ಲಿ ಧರ್ಮಸ್ಥಳಕ್ಕೆ 60 ಕಿಲೋಮೀಟರ್ ನೀರುಗಂಡಿ ಎಂಬ ಸ್ಥಳದಲ್ಲಿ SLR ಕಾಫಿ ಕ್ಯೂರಿಂಗ್ ವರ್ಕ್ಸ್ ಆವರಣದಲ್ಲಿ ನಾವು ನಿರಂತರವಾಗಿ 9 ವರ್ಷಗಳಿಂದ ಈ ಒಂದು ಸಾಮಾಜಿಕ ಸೇವೆ ಈ ಉದ್ದೇಶ ಏನಂತಂದರೆ ಸುಮಾರು 100 ಕಿಲೋಮೀಟರ್ಗಳಿಂದ ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹುಬ್ಬಳ್ಳಿ, ಧಾರವಾಡ ಸೈಡಿಂದಲೂ ಸಹ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ, ಮಧ್ಯದಲ್ಲಿ ನಾವು ಇಂಥದ್ದೊಂದು ಸೇವೆ ಕೊಡೋದ್ರಿಂದ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಬರುವಂಥ ಭಕ್ತರಿಗೆ ಮೊದಲಿಗೆ ಕಾಲಿಗೆ ಒಂದು ಬಿಸಿ ನೀರು ಮತ್ತು ಸುಣ್ಣ ಮತ್ತು ಅರಿಶಿಣದ ಒಂದು ಸೇವೆ ಕೊಟ್ಟು ನಂತರ ಅದಕ್ಕೆ ಆಯಿಲ್ ಮಸಾಜ್ ಸಹ ಮಾಡ್ತೀವಿ. ನಂತರ ಊಟದ ವ್ಯವಸ್ಥೆ ನಿರಂತರವಾಗಿ ಪ್ರತಿ ವರ್ಷವೂ ಸಹ ಸುಮಾರು 4ರಿಂದ 5 ದಿವಸಗಳ ಕಾಲ ಬೆಳಗ್ಗೆಯಿಂದ ಸಂಜೆ ತನಕನೂ ಕೂಡ ನಿರಂತರವಾಗಿ ಊಟ, ತಿಂಡಿ, ರಾತ್ರಿ ಊಟ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ಉಳ್ಕೊಳ್ಳಿಕ್ಕೂ ಕೂಡ ಒಂದು ಶೌಚಾಲಯದ ವ್ಯವಸ್ಥೆ ಮತ್ತು ವಿಶ್ರಾಂತಿ ಸ್ಥಳ ಸಹ ಮಾಡಿದ್ದೀವಿ. ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಇಲಾಖೆಯವರ ವತಿಯಿಂದ ಸಿಗುವಂಥ ಸಹಾಯವನ್ನು ಕೂಡ ಪಡ್ಕೊಂಡು ವೈದ್ಯಕೀಯ ಸೇವೆ ಸಹ ಕೊಡ್ತಾಯಿದ್ದೀವಿ. ಬರುವಂಥವರಿಗೆ ಅಗತ್ಯ ಬೇಕಾದಂತಹ ವೈದ್ಯಕೀಯ ಚಿಕಿತ್ಸೆ ಆಗ್ಬೋದು ಮತ್ತು ಮಾತ್ರೆಗಳಾಗ್ಬೋದು, ಅವರವರ ಅಗತ್ಯಕ್ಕೆ ತಕ್ಕಂಥ ಒಂದು ಮಾತ್ರೆಗಳನ್ನ ನಮ್ಮ ಆರೋಗ್ಯ ಇಲಾಖೆಯವರು ಕೂಡ ಸಹಯೋಗದೊಂದಿಗೆ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯ ಸುಮಾರು 40ರಿಂದ 60 ಸಾವಿರ ಜನಕ್ಕೆ ತನಕ ಆಗ್ತಾರೆ ಪ್ರತಿ ವರ್ಷ. ಈ ಒಂದಕ್ಕೆ ಸಂಪನ್ಮೂಲವನ್ನು ನಮ್ಮ ಸ್ಥಳೀಯ ದಾನಿಗಳು ಸಹ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಾವೊಂದಷ್ಟು ಜನ ಏನೋ ಒಂದು ಸಮಿತಿಯ ಸದಸ್ಯರುಗಳೇನಿದ್ದೇವೆ, ನಮ್ಮ ಸಮಿತಿಯ ಅಧ್ಯಕ್ಷರಾಗಿ ವೆಂಕಟೇಶ್ ಇದ್ದಾರೆ, ಉಪಾಧ್ಯಕ್ಷನಾಗಿ ನಾನಿದ್ದೀನಿ, ಖಜಾಂಚಿಯಾಗಿ ನಮ್ಮ ಗೋಪಾಲ್ ಇದ್ದಾರೆ, ಅದೇ ರೀತಿ ನಮ್ಮ KC ರತನ್ ಅಂತೇಳಿ ಅವರು ಸಹ ಉಪಾಧ್ಯಕ್ಷರಾಗಿದ್ದಾರೆ. ಇನ್ನು ಇದೇ ರೀತಿ ಅನಿಲ್ ಅಂತೇಳಿ, ಪ್ರವೀಣ್ ಅಂತೇಳಿ, ಸುಬ್ರಾಯರು, ಚಂದ್ರು ಅವರು, ಗೋಪಾಲ್ ಅಂತೇಳಿ ತುಂಬ ಜನ ನಾವು ಒಂದಷ್ಟು ಜನ ವಾಲಂಟಿಯರಾಗಿ ನಮ್ಮ ಎಲ್ಲ ಏನೇ ಕೆಲಸಗಳಿದ್ರು ಕೂಡ ಬದಿಗಿಟ್ಟು ಈ ಒಂದು ವಾರದ ಮಟ್ಟಿಗೆ ನಿರಂತರವಾಗಿ ಈ ಕೆಲಸ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮಗೂ ಸಹ ತೃಪ್ತಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಈ ಸ್ಥಳವನ್ನು ನೀಡಿರುವಂತಹ ಯೋಗೀಶ್ ಅವರು ಮುಖ್ಯವಾಗಿ ನಮಗೆ ಎಲ್ಲ ಥರದ ಸಪೋರ್ಟ್ಗಳನ್ನು ಸಹ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಅಥವಾ ದುರ್ಗಾ ಸೇವಾ ಸಮಿತಿ ದೆನ್ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಮತ್ತು ಮಂಜುನಾಥ ಸ್ವಾಮಿಯವರ ಕೃಪೆಯಿಂದ ನಾವು ಈ ಒಂದು ಕಾರ್ಯವನ್ನು ನಿರಂತರವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾಯಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟ. ನಿಮ್ಮ ಹೆಸರು? ನನ್ನ ಹೆಸರು ಮಂಚೇಗೌಡ ಅಂತೇಳಿ, ನಾನು ಈ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ವಿದ್ಯಾರ್ಥಿಗಳಿಗೆ ಅನ್ನದಾನ ಶಿಬಿರ ಮತ್ತು ವೈದ್ಯಕೀಯ ಶಿಬಿರ ಮತ್ತು ಆಯಿಲ್ ಮಸಾಜು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಮಿತಿ ವತಿಯಿಂದ ಸಮಿತಿ ಅಧ್ಯಕ್ಷ ವೆಂಕಟೇಶ್ವರ ಅಧ್ಯಕ್ಷತೆಯಲ್ಲಿ SLR ಕಾಫಿ ಕ್ಯೂರಿಂಗ್ ವೇರಿಯೇಷನ್ ಅಂತ ಇದೆ ಜಾಗದ ವ್ಯವಸ್ಥೆ ಪ್ರತಿಯೊಂದು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಅನ್ನ, ಊಟ, ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಎಲ್ಲರೂ
ಎಲ್ಲ ನಾವೇ ಕಮಿಟಿ ವತಿಯಿಂದ ಎಲ್ಲ ಹಾಕ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಡೊನೇಷನ್ ಏನೂ ಹೋಗ್ತಿಲ್ಲ, ಯಾರು ಕೊಟ್ಟರೆ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀವಿ. ಇಲ್ಲಿಂದ 60 ಕಿಲೋಮೀಟ್ರು ಪಾದಯಾತ್ರೆ ಧರ್ಮಸ್ಥಳ ಇದೆ. ಅದಕ್ಕೆಲ್ಲ ಎಲ್ಲ ವ್ಯವಸ್ಥೆಯೂ ಇದೆ. ಇಲ್ಲಿಂದ ಇದಕ್ಕೆ ಆಮೇಲೆ ಕೆಮ್ಮಿಗೆ ಬಿಸಿ ನೀರು ಶಾಖ, ಅದಕ್ಕೆ ಆಯಿಲ್ ಮಸಾಜು, ಟಾಯ್ಲೆಟ್ ಬಾತ್ರೂಮು, ಆಮೇಲೆ ಎಲ್ಲ ವ್ಯವಸ್ಥೆನೂ ಇಲ್ಲಿದೆ. ನಾವು ಅಧ್ಯಕ್ಷ ರಾಮಣ್ಣ ಅವರು ಇದ್ದಾರೆ, ತುಮಕೂರು ಬ್ಯಾಚ್ನವರು. ಅವ್ರ ಬ್ಯಾಚಿಂದ ಬರ್ತಾ ಇದ್ದೀವಿ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಮೂಡುಗಡೆ ಕ್ರಾಸಲ್ಲೇ ಊಟ ತಿಂಡಿ ವ್ಯವಸ್ಥೆ ಇದೆ, ಮೆಡಿಕಲ್ದು ಸಪೋರ್ಟ್ ಇದೆ, ಆಮೇಲೆ ಬಿಸಿನೀರು ಮಸಾಜು, ಆಮೇಲೆ ಬೊಬ್ಬೆ ಬಂದರೆ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಸೇವೆ ದೊರಕಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ನಾವು ಸೇವೆ ಹಿಂಗೆ ಹೋಗ್ತೀವಿ, ನಮಗೂ ಒಳ್ಳೇದಾಗಲಿ, ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಲಿ. ನಮಸ್ತೆ. ನನ್ನ ಹೆಸರು ಜ್ಯೋತಿ, ಕಿತ್ತೂರಿಂದ ಬರೋದು. ನಮಸ್ತೆ, ನಾವು ತುಮಕೂರಿಂದ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಆಯಿಲ್ ಮಸಾಜ್, ಮೆಡಿಕಲ್ ಮತ್ತು ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ 9 ವರ್ಷದಿಂದ ಕೊಡ್ತಾ ಇದ್ದಾರೆ. ನಾವು 27ನೇ ವರ್ಷದಿಂದನೂ ಪಾದಯಾತ್ರೆ ಬರ್ತಾ ಇದ್ದೀವಿ ತುಮಕೂರಿಂದ. ಎಸ್ ಎಲ್ ಆರ್ ಕಾಫಿ ಗ್ರೂಪ್ ಕಡೆಯಿಂದ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುಜಾತ, ಬೆಂಗಳೂರು. ನಾವು ತುಮಕೂರು ಬ್ಯಾಚಿಂದ ಬರ್ತಾ ಇದ್ದೀವಿ. 5 ವರ್ಷದಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸೂಪರ್, ಬರ್ರಿ, ಒಳ್ಳೇದಾಗಲಿ. ನನ್ನ ಹೆಸರು ಸೌಜನ್ಯ ಅಂತ. ನಾವು ಪಾಂಡುಪುರದಿಂದ ಬಂದಿದ್ದೀವಿ. ಇದು ನಮ್ಮದು 3ನೇ ವರ್ಷದ ಪಾದಯಾತ್ರೆ. ಇಲ್ಲಿ ಮೂಡಿಗೆರೆ ಸಾಮಾಜಿಕ ಸೇವಾ ಸಮಿತಿಯವರು ಪ್ರತಿ ವರ್ಷ ಊಟ ವ್ಯವಸ್ಥೆ ಮಾಡ್ತಾರೆ, ಮೆಡಿಸಿನ್ಸ್ ವ್ಯವಸ್ಥೆ ಮಾಡ್ತಿದ್ದಾರೆ, ಮತ್ತು ನಡೆದು ಬಂದವರಿಗೆ ಮಸಾಜ್ ಎಲ್ಲ ಮಾಡ್ತಿದ್ದಾರೆ. ಇವ್ರು ಮಾಡ್ತಿರುವಂಥ ಸೇವೆ ನಮಗೆ ತುಂಬ ಖುಷಿಯಾಗಿದೆ. ಅದರಿಂದ ನಮ್ಮ ಕೈಲಾದಂಥ ಧನ ಸಹಾಯನ ನಾವು ಈ ಸಮಿತಿಗೆ ಮಾಡ್ತಾ ಇದ್ದೀವಿ. ಕೊಡಮ್ಮ ಕೈಯ, ಇದಕ್ಕಿಂತ ನೇಮ್ ಮಾತಾಡ್ಬೇಕಮ್ಮ, మాట్లాడదమ్మా గట్టి మాడదండి. పాదయాత్ర చేసుకుంటూ దైవ దర్శనం చేసుకోవాలని నడకయాత్ర చేసుకుపోతున్నాం. ఆ స్వామి మీద భారం వేసుకుని నడుస్తున్నాం. అంతా బాగానే ఉన్నది. సుఖంగా బయలుదేరి సుఖంగానే పోయేసి క్షేమంగా పోయి దర్శనం చేసుకుని పోవాలని శివరాత్రికి పోతున్నాం. కోరిక ఉంది, ఆ కోరిక కోసం దూరం వచ్చినాం, దర్శనం పోతున్నాం. పేరు నా పేరు మనోహర్, మనీషా, తిరుపతి వెంకటగిరి, తిరుపతి బాలాజీ వెంకటగిరి. 5 రోజులు అవుతుంది నడుచుకునే వస్తున్నాం. 5 రోజుల నుంచి రూమ్లో ఉండి సారం చేసుకొని తినేసి వెళ్తున్నాం. నిదానంగా గ్యాప్ చేసుకొని వెళ్తున్నాం. అక్కడి నుంచి మాకు వచ్చి 10 రోజులు, 5 రోజులు అయిపోయింది. ఇది 5 రోజులు, 10 రోజులు అవుతుంది. అంతే సార్. ಕಡಿಮೆ ಜನ ಅಲ್ಲೇ ಹೋಗೋಣ ಸರ್.
ಒಳ್ಳೆ ಪಾಠ ಕೊಡಿ ಸರ್. ಸ್ವಲ್ಪ ಬಿಲ್ಡಿಂಗ್ ಬರ ಮಾಡಿ ಆಗಿಲ್ಲ ಹೋಗಿ ನೀನು ಹೋಗಲ್ಲ ಬಾಸ್ ಇವೆಲ್ಲವ ಯಜಮಾನಿಕೆ ಮಾಡೋದಲ್ಲ ಅಮ್ಮನಂಗ ಕೂತ್ಕೊಂಡು ಉಂಡಲ್ಲ ಮನಿಕೊಂಡು